ಕಲ್ಯಾಣಿ ಚಾಲುಕ್ಯರು 10-11ನೇ ಶತಮಾನದಲ್ಲಿ ಸ್ಥಾಪನೆ ಮಾಡಿದ್ದು ಬಿಜಾಪುರ, ಈಗ ವಿಜಯಪುರ ಅಂತ ಕರೆಸಿಕೊಳ್ಳುತ್ತೆ. ಇದನ್ನ ಗುಮ್ಮಟ ನಗರಿ ಅಂತ ಕರೆಯಲಾಗುತ್ತೆ. ಬಿಕಾಸ್ ಇಲ್ಲಿ 50ಕ್ಕೂ ಹೆಚ್ಚು ಮಸೀದಿಗಳು ಹಾಗೆ 30ಕ್ಕೂ ಹೆಚ್ಚು ಸಮಾಧಿಗಳಿದೆ. ಒಂದು ಐತಿಹಾಸಿಕ ಪಾರಂಪರಿಕ ತಾಣ. ಸದ್ಯ ನವದೆಹಲಿಯಲ್ಲಿ ಏನ್ ಸ್ಫೋಟ ಸಂಭವಿಸ್ತಲ್ಲ, ಹಾಗಾಗಿ ವಿಜಯಪುರದಲ್ಲಿ ಈ ಪಾರಂಪರಿಕ ತಾಣದಲ್ಲಿ ಕೂಡ ಅಲರ್ಟ್ ಘೋಷಣೆಯಾಗಿದೆ. ಹಾಗಾಗಿ ಸುಪ್ರಸಿದ್ಧ ಗೋಳ ಗುಮ್ಮಟದಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿದ್ದು ಡಾಗ್ ಸ್ಕ್ವಾಡ್ ಸ್ಥಳದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಹಾಗೆ ರೈಲ್ವೆ ನಿಲ್ದಾಣದಲ್ಲಿ ಕೂಡ ಪೊಲೀಸರು ತಪಾಸಣೆಯನ್ನು ನಡೆಸಿದ್ರು. ಬಾಂಬ್ ನಿಷ್ಕ್ರಿಯ ಹಾಗೆ ಶ್ವಾನ ದಳ ತಪಾಸಣೆಯನ್ನ ನಡೆಸಿರುವ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ದೆಹಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯಪುರ ಜಿಲ್ಲೆಯಲ್ಲೂ ಸಹಿತ ಹೈ ಅಲರ್ಟ್ ಮಾಡಲಾಗಿದೆ. ವಿಜಯಪುರ ನಗರದ ಗೋಳಗುಮ್ಮಟ, ಆಲಮಟ್ಟಿ ಸೇರಿದಂತೆ ಹಲವು ಭಾಗದಲ್ಲಿ ಸಹಿತ ಪೊಲೀಸರು ಚೆಕ್ ಅನ್ನು ಮಾಡ್ತಾ ಇದ್ದಾರೆ. ನಾವೀಗ ವಿಜಯಪುರ ನಗರದ ರೈಲು ನಿಲ್ದಾಣದಲ್ಲಿ ನನ್ನ ಹಿಂಭಾಗದಲ್ಲಿ ನೋಡಬಹುದು. ರೈಲಿನಲ್ಲಿ ಸಂಚರಿಸುವಂತಹ ಪ್ರತಿಯೊಂದು ಪ್ರವಾಸಿಗರು ಅಂದರೆ ಪ್ರಯಾಣಿಕರನ್ನ ಬ್ಯಾಗನ್ನು ಕೂಡ ಪೊಲೀಸರು ಚೆಕ್ ಮಾಡ್ತಾ ಇದ್ದಾರೆ. ದೆಹಲಿ ಸ್ಫೋಟಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯಪುರ ಜಿಲ್ಲೆಯಲ್ಲೂ ಸಹಿತ ಹೈ ಅಲರ್ಟ್ ಮಾಡಲಾಗಿದೆ. ಅಂದರೆ ರೈಲ್ವೆ ಪೊಲೀಸರು ಸೇರಿದಂತೆ ಪೊಲೀಸರು ಎಲ್ಲರೂ ಕೂಡ ಪ್ರತಿಯೊಬ್ಬ ಪ್ರಯಾಣಿಕನ ಬ್ಯಾಗನ್ನು ಚೆಕ್ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರಯಾಣಿಕರು ಬರುವಂಥ ಸಂದರ್ಭದಲ್ಲಿ ಹೊರಗಡೆ ಕೂಡ ಅವರ ಬ್ಯಾಗನ್ನು ಚೆಕ್ ಮಾಡುವಂಥದ್ದು, ಅವ್ರು ಹೋಗುವಂಥ ಬ್ಯಾಗನ್ನು ಡಿಟೆಕ್ಟರ್ ಮೂಲಕ ಚೆಕ್ ಮಾಡುವಂಥ ಕಾರ್ಯ ಕೂಡ ಮುಂದಾಗಿದ್ದಾರೆ. ರೈಲು ನಿಲ್ದಾಣದಲ್ಲಿ ಮತ್ತೆ ಬೇರೆ ಈಗಾಗಲೇ ಎಲ್ಲ ಕಡೆ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಅಂದರೆ ಎಲ್ಲ ವಿಶ್ವವಿಖ್ಯಾತ ಗೋಳಗುಮ್ಮಟದ ಆವರಣದಲ್ಲಿ ಸಹಿತ ಒಂದೆಡೆ ಚೆಕ್ ಮಾಡ್ತಾ ಇದ್ದಾರೆ, ಇನ್ನೊಂದೆಡೆ ರೈಲುಗಳಲ್ಲಿ, ಜೊತೆಗೆ ಆಲಮಟ್ಟಿಯ ಜಲಾಶಯದಲ್ಲೂ ಕೂಡ ಅಲ್ಲಿ ಬೇರೆ ಪ್ರವಾಸಿಗರು ಬಂದಿರ್ತಾರೆ, ಆ ಭಾಗದಲ್ಲೂ ಕೂಡ ಚೆಕ್ ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಪ್ರತಿಯೊಂದು ಪ್ರಯಾಣಿಕರ ಡಿಟೆಕ್ಟರ್ ಮೂಲಕ ಅವರ ಬ್ಯಾಗನ್ನು ಚೆಕ್ ಮಾಡ್ತಾ ಇದ್ದಾರೆ. ಏನಾದರೂ ಸ್ಫೋಟಕ ವಸ್ತುಗಳಿದ್ದಾವೆ ಎಂಬ ವಿಚಾರವಾಗಿ ಬ್ಯಾಗನ್ನು ಚೆಕ್ ಮಾಡ್ತಾ ಇದ್ದಾರೆ. ಇದು ಸಾಕಷ್ಟು ವಿಜಯಪುರ ನಗರದ ರೈಲು ನಿಲ್ದಾಣದಲ್ಲಿ ರೈಲ್ವೆ ಪೊಲೀಸರು ಪ್ರತಿಯೊಂದು ಬ್ಯಾಗನ್ನು ಚೆಕ್ ಮಾಡುವ ಮೂಲಕ ಏನು ಪರಿಶೀಲನೆ ಮಾಡ್ತಾ ಇದ್ದಾರೆ, ಬ್ಯಾಗ್ನಲ್ಲಿ ಇದಾವೋ ಇಲ್ಲೋ ಅಂತೇಳಿ. ವಿಜಯಪುರದಲ್ಲೂ ಸಹಿತ ಹೈ ಅಲರ್ಟನ್ನು ಘೋಷಣೆ ಮಾಡೋದ್ರ ಜೊತೆಗೆ ಬ್ಯಾಗ್ಗಳ ಚೆಕ್ ಮಾಡಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಒಳಗಡೆ ಬರುವಂಥ ಸಂದರ್ಭದಲ್ಲಿ ಏನು ಪ್ರಯಾಣಿಕರು ಒಳಗಡೆ ಬರ್ತಾರೆ, ಹೊರಭಾಗದಲ್ಲೂ ಸಹಿತ ಅವರ ಬ್ಯಾಗನ್ನು ಚೆಕ್ ಮಾಡುವ ಕಾರ್ಯ ಕೂಡ ಪೊಲೀಸರು ಮುಂದಾಗಿರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಕ್ಯಾಮ್ರಾಮನ್ ಚಿನ್ಗುಂಡಿ ಜೊತೆ ಸುನಿಲ್ ಭಾಸ್ಕರ್, ಪವರ್ ಟಿವಿ, ವಿಜಯಪುರ.